Thank you.
ನಮಗೆ ಭರತನಿಗೆ ಪಟ್ಟಾಭಿಷೇಕವಾದರೆ ಆಗ ನಿನ್ನಯ ಆನಂದಕ್ಕೆ ಪಾಲವೇ ಇಲ್ಲದಂತಾಗುವುದು. ಯೋಚಿಸಿ ನೋಡು. ಅಂದರೆ ಮಂತರ ನಿನಗೆ ಹುಚ್ಚು ಹಿಡಿದಿದ್ದೇನೆ. ನನಗೆ ರಾಮನು ಬೇರೆ ಭರತನು ಬೇರೆ. ಉದರಗಳು ಬೇರೆ ಆದರೂ ತಂದೆಯು ಒಬ್ಬನೇ ಅಲ್ಲವೇ? ಅದರಲ್ಲಿಯೂ ಶ್ರೀರಾಮಚಂದ್ರನು ತನ್ನ ನಿಟ್ಟ ತಾಯಿ ಕೌಸಲ್ಯಗಿಂತಲೂ ಅಧಿಕವಾದ ಪ್ರೀತಿಯನ್ನು ನನ್ನಲ್ಲಿರುವನು. ಹೀಗಿರುವಾಗ ಆ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಅವರ ಭಾಗ್ಯವೇ ಬೇರೆ, ನನ್ನ ಭಾಗ್ಯವೇ ಬೇರೆ. ಸಾಕು, ಬಾಯಿ ಮುಚ್ಚು. ದೇವಿ, ಅದೇಕೆ ಕಂಡದ್ದನ್ನು ಕಂಡ ಹಾಗೆ ಹೇಳಿದರೆ ಕೆಂಡದಂತ ಕೋಪ. ಬೆಳ್ಳಗಿರುವುದೆಲ್ಲ ಹಾಲೆಂದು ನಂಬುವ ನಿನ್ನ ಈ ಬುದ್ಧಿಗೆ ನಾನೇನೆಂದು ಹೇಳಲಿ? ಅಮ್ಮ, ನನ್ನ ಮಗನೇನಾದರೂ ರಾಜ್ಯಭಾರ ಮಾಡಬೇಕಿತ್ತ? ನಾನು ಹಿಂದೆಯೋ ನಾಳೆ ಸಾಯುವವಳು. ಆತುರಪಟ್ಟು ಮಾತನಾಡಬೇಡ. ನಾಳೆ ಪಟ್ಟಾಭಿಷೇಕ. ಶ್ರೀರಾಮನ ಪಟ್ಟಾಭಿಷೇಕದ ವಿಚಾರವನ್ನು ಮಹಾರಾಜರು ನಿನಗೆ ಇದ್ದಕ್ಕಿದ್ದಂತೆ ನಿನ್ನ ಮಗನನ್ನು ಅವರ ಮಾವನ ಮನೆಗೆ ಏಕೆ ಕಳಿಸಬೇಕಿತ್ತು? ನಿನ್ನ ಮುಂದೊರಗುವ ಕಷ್ಟಗಳನ್ನು ಈ ಹಾಡು ಕಣ್ಣಿನಿಂದ ನೋಡಬೇಕಲ್ಲಮ್ಮ. ಅದಕ್ಕೆ ಈ ರೀತಿ ಹೇಳಿದೆ. ಅಯ್ಯೋ, ಇವಳ ಆಡುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ ಕೈಕಾಲುಗಳು ನಡುಗುತ್ತಿವೆ. ಹೃದಯವು ಕಂಪಿಸುತ್ತಿದೆ. ಸಮಯವು ಮೀರಿ ಹೋಗುತ್ತಿರುವುದು. ನಾಳೆಯೇ ಪಟ್ಟಾಭಿಷೇಕವು. ಈಗ ನಾನೇನು ಮಾಡಲಿ? ಏನೇ ಆಗಲಿ ಇವಳ ಮಾತಿನಂತೆ ತಿಳಿದುಕೊಳ್ಳುವುದೇ ಒಳ್ಳೆಯದು. ಮಂತರ, ಮಂತರ, ಈಗ ಹೇಳಿ ನಾನೇನು ಮಾಡಲಿ? ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಹಾಯವನ್ನು ಮೆಚ್ಚಿ
ಪಟ್ಟಾಭಿಷೇಕವಾದರೆ ಸಮಸ್ತವು ನಿನ್ನ ಕೈ. ಆಗ ನಾವುಗಳೆಲ್ಲ ಸಂತೋಷವಾಗುತ್ತಿದ್ದವು. ಅದಕ್ಕೆ ಈ ರೀತಿ ಹೇಳಿದ್ದು ನಮ್ಮ. ಅದೆಲ್ಲ ಸರಿ ಮಂತರ. ರಾಮನನ್ನು ಕಾಡಿಗೆ ಕಳುಹಿಸಿರುವ ಕಾರಣವಾದರೂ ಏನು? ರಾಮನು ರಾಜ್ಯದಲ್ಲಿದ್ದರೆ ಪ್ರಜೆಗಳು ಭರತನಿಗೆ ಅಧೀನವಾಗುವುದು ಕಷ್ಟ ಸಾಧ್ಯ. ಆದುದರಿಂದ ಏನಾದರೂ ಮಾಡಿ ರಾಮನನ್ನು ರಾಜ್ಯದಿಂದ ಹೊರಕ್ಕೆ ಕಳಿಸಬೇಕು. ಅದಕ್ಕೆ ನನ್ನ ಪ್ರಾಣಕಂತನು ಒಪ್ಪುವನೇನೆ. ದೇವಿ, ಅದನ್ನು ಒಪ್ಪುವಂತೆ ಮಾಡುವುದೇ ಅಲ್ಲವೇ ನಿನ್ನ ಚಾತುರ್ಯ. ಅದು ಹೇಗೆ ಮಂತರ? ನಾನು ಹೇಳಿದಂತೆ ಮಾಡಬೇಕು. ಅದೇನು ಹೇಳು ಮಂತರ. ನೀನು ಹೇಳಿದಂತೆ ಎಂದುಕೊಳ್ಳುವೆನು. ನೋಡು, ಮಹಾರಾಜರ ಅಂತಃಪುರಕ್ಕೆ ಬರುವ ವೇಳೆಯಲ್ಲಿ ನೀನು ಎಂದಿನಂತೆ ಅಲಂಕೃತೆಯಾಗಿ ಚಂದ್ರಶಾಲೆಯಲ್ಲಿ ಕುಳಿತಿರದೆ ಮಹಿಳಾಮಿರಧಾರಣಿಯಾಗಿ ಪ್ರಾದಾಕಾರದಿಂದ ನೆಲದ ಮೇಲೆ ಓಡಾಡುತ್ತಿದ್ದೆ. ಆಗ ಮಹಾರಾಜರು ವ್ಯಾಕುಲ ಚಿತ್ತರಾಗಿ ನಿನ್ನ ಮನೋರಥವೇನೆಂಬುದನ್ನು ಅರಿಯದೆ ನಿನ್ನ ಅಭಿಷ್ಟಗಳನ್ನು ಈಡೇರಿಸಲು ಮುಂದಾಗುವರು. ಆಗ ನೀನು